ಮಧುರ ಮಕ್ಕಳೇ, ಹೇಗೆ ಸರ್ವರ ಕಲ್ಯಾಣ ಮಾಡುವುದು ತಂದೆಯ ಪಾತ್ರವಾಗಿದೆ, ಹಾಗೆಯೇ ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ತನ್ನ ಮತ್ತು ಸರ್ವರ ಕಲ್ಯಾಣ ಮಾಡಿ. ಪ್ರಶ್ನೆ: ಮಕ್ಕಳ ಯಾವ ಒಂದು ವಿಶೇಷತೆಯನ್ನು ನೋಡಿ ಬಾಪ್ದಾದ ಬಹಳ ಖುಷಿ ಪಡುತ್ತಾರೆ? ಉತ್ತರ: ಬಡ ಮಕ್ಕಳು ತಂದೆಯ ಯಜ್ಞದಲ್ಲಿ 1 ರೂಪಾಯಿಯನ್ನು ಕಳುಹಿಸುತ್ತಾರೆ ಮತ್ತು ಬಾಬಾ, ಇದಕ್ಕೆ ಬದಲಾಗಿ ಮಹಲನ್ನು ಕೊಡಿ ಎಂದು ಹೇಳುತ್ತಾರೆ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಈ 1 ರೂಪಾಯಿಯೂ ಸಹ ಶಿವ ತಂದೆಯ ಖಜಾನೆಯಲ್ಲಿ ಜಮಾ ಆಯಿತು. ನಿಮಗೆ 21 ಜನ್ಮಗಳಿಗಾಗಿ ಮಹಲು ಸಿಗುವುದು. ಸುಧಾಮನ ಉದಾಹರಣೆ ಇದೆಯಲ್ಲವೇ? ಕವಡೆಯ ಖರ್ಚಿಲ್ಲದೆ ನೀವು ಮಕ್ಕಳಿಗೆ ವಿಶ್ವದ ರಾಜ್ಯಭಾಗ್ಯವು ಸಿಗುತ್ತದೆ. ತಂದೆಯು ಬಡ ಮಕ್ಕಳ ಈ ವಿಶೇಷತೆಯನ್ನು ನೋಡಿ ಬಹಳ ಖುಷಿ ಪಡುತ್ತಾರೆ. ಗೀತೆ: ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಧಾರಣೆಗಾಗಿ ಮುಖ್ಯ ಸಾರ: 1. ಸದಾ ಅಪಾರ ಖುಷಿಯಲ್ಲಿರಲು ಬೇಹದ್ದಿನ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ. ಜ್ಞಾನ ರತ್ನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಂಡು ತನ್ನ ಹಾಗೂ ಸರ್ವರ ಕಲ್ಯಾಣ ಮಾಡಬೇಕಾಗಿದೆ. ಜ್ಞಾನದಲ್ಲಿ ಬಹಳ ಬುದ್ಧಿವಂತರಾಗಬೇಕಾಗಿದೆ. 2. ಭವಿಷ್ಯ 21 ಜನ್ಮಗಳ ರಾಜ್ಯಭಾಗ್ಯದ ಅಧಿಕಾರವನ್ನು ತೆಗೆದುಕೊಳ್ಳಲು ತನ್ನದೆಲ್ಲವನ್ನು ವರ್ಗಾವಣೆ ಮಾಡಬೇಕಾಗಿದೆ. ಈ ಪ್ರಪಂಚದಿಂದ ಬಿಡುಗಡೆ ಹೊಂದುವ ಯುಕ್ತಿಯನ್ನು ರಚಿಸಬೇಕಾಗಿದೆ. ವರದಾನ: ಒಬ್ಬ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿದ್ದು ಸದಾ ಏರುವ ಕಲೆಯ ಅನುಭವ ಮಾಡುವಂತಹ ಸಫಲತಾ ಮೂರ್ತಿ ಭವ. ಸ್ಲೋಗನ್: ಯಾರು ಅಂತರ್ಮುಖಿಯಾಗಿದ್ದು ಲೈಟ್ ಮೈಟ್ ರೂಪದಲ್ಲಿ ಸ್ಥಿತರಾಗಿರುತ್ತಾರೆಯೋ ಅವರೇ ಯೋಗಿ ಆತ್ಮರಾಗಿದ್ದಾರೆ.